ನಮಸ್ಕಾರ ಪ್ರಿಯ ಬಂಧುಗಳೇ. ಇಂದು ನಾವು ಶ್ರೀಮದ್ ಭಗವದ್ಗೀತೆ ಪ್ರಥಮ ಅಧ್ಯಾಯದ 22ನೇ ಶ್ಲೋಕವನ್ನು ಅರ್ಥಪೂರ್ಣವಾಗಿ ನಮ್ಮ ಜೀವನಕ್ಕೆ ಸಂಪರ್ಕಿಸುವ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಈ ಶ್ಲೋಕದಲ್ಲಿ ಅರ್ಜುನನ ಒಳಗಿನ ಆತಂಕ, ಅವನ ಯುದ್ಧದ ಮೊದಲು ಇರುವ ಮನೋವೈಕಲ್ಯ ಮತ್ತು ಸತ್ಯವನ್ನು ತಿಳಿಯಬೇಕೆಂಬ ಆಕಾಂಕ್ಷೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತದೆ. ಮನಸ್ಸನ್ನು ಶಾಂತಗೊಳಿಸಿ ಕೇಳೋಣ. ಶ್ಲೋಕ: ಯಾವದೇತಾ ನಿರೀಕ್ಷೇಹಂ ಯೋಧೋ ಕಾಮನವಸ್ಥಿತಾನ್ ಕೈಮರ್ಯ ಸಹ ಯೋಧ ವ್ಯವಸ್ಮಿನ್ ರಣಸಮುದ್ಯಮೇ. ಶ್ಲೋಕದ ಸಂದರ್ಭ: ಇಂದಿನ ಶ್ಲೋಕದಲ್ಲಿ ಅರ್ಜುನನು ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಎಂದು ಕೇಳಿದ್ದ. ಈಗ ಈ ಶ್ಲೋಕದಲ್ಲಿ ಅವನು ಹೇಳುತ್ತಾನೆ, ನಾನು ಸ್ವಲ್ಪ ಹತ್ತಿರದಿಂದ ನೋಡಬೇಕು. ಯುದ್ಧ ಮಾಡಲು ಬಯಸಿರುವವರು ಯಾರು? ನಾನು ಯಾರ ವಿರುದ್ಧ ಯುದ್ಧ ಮಾಡಬೇಕಾಗಿದೆ? ಅರ್ಜುನನು ಯುದ್ಧಕ್ಕೆ ಹೋಗುವ ಮೊದಲು ಸತ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಬಯಸುತ್ತಾನೆ. ಆಂತರಿಕ ಅರ್ಥ: ಅರ್ಜುನನು ಇಲ್ಲಿ ಏನು ಮಾಡುತ್ತಿದ್ದಾನೆಂದರೆ, ಆತ ಯುದ್ಧದಿಂದ ಓಡಿ ಹೋಗುತ್ತಿಲ್ಲ. ಆತ ಯುದ್ಧವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಮನಸ್ಸಿನ ಸ್ಪಷ್ಟತೆಯನ್ನು ಹುಡುಕುತ್ತಿದ್ದಾನೆ. ಯೋಧು ಕಾಮನಾವಸ್ಥಿತಾನ್ ಅಂದರೆ ಯುದ್ಧ ಮಾಡಲು ಸಿದ್ಧರಾಗಿ ನಿಂತಿರುವವರು. ಅರ್ಜುನನು ಯೋಚಿಸುತ್ತಿದ್ದಾನೆ, ಇವರು ನಿಜವಾಗಿಯೂ ನನ್ನ ಶತ್ರುಗಳೇ? ಇವರೊಂದಿಗೆ ಯುದ್ಧ ಮಾಡುವುದು ಧರ್ಮವೇ? ಇದು ನಮ್ಮ ಜೀವನದ ಪ್ರತಿಬಿಂಬ. ನಾವು ಕೂಡ ದೊಡ್ಡ ನಿರ್ಧಾರಗಳ ಸಮಯದಲ್ಲಿ ಯಾರ ವಿರುದ್ಧ ನಿಲ್ಲುತ್ತಿದ್ದೇವೆ, ಯಾರಿಗೆ ನೋವುಂಟು ಮಾಡುತ್ತಿದ್ದೇವೆ ಎಂದು ಯೋಚಿಸುತ್ತೇವೆಯಾ? ಅರ್ಜುನನ ಪ್ರಶ್ನೆ ಯುದ್ಧದ ಪ್ರಶ್ನೆ ಅಲ್ಲ, ಅದು ಅಂತರಾತ್ಮದ ಪ್ರಶ್ನೆ. ಈ ಶ್ಲೋಕದಿಂದ ನಮ್ಮ ಜೀವನಕ್ಕೆ ಸಂದೇಶ ತಿಳಿದುಕೊಳ್ಳಬೇಕಾದರೆ, ನಿರ್ಧಾರ ಮಾಡುವ ಮೊದಲು ಸಂಪೂರ್ಣ ಚಿತ್ರವನ್ನು ನೋಡಿ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಪಶ್ಚಾತ್ತಾಪ ತರುತ್ತದೆ. ಅಂತರಾತ್ಮದ ಪ್ರಶ್ನೆಗಳನ್ನು ನಿರ್ಲಕ್ಷಿಸಬಾರದು. ಅರ್ಜುನನಂತೆ ನಾವು ಕೂಡ ಕೇಳಬೇಕು, ನಾನು ಮಾಡುತ್ತಿರುವುದು ಸರಿಯೇ ಎಂದು. ಅಂತಿಮ ಸಂದೇಶ: ಪ್ರಿಯ ಸ್ನೇಹಿತರೆ, ಇಂದಿನ ಶ್ಲೋಕ ನಮಗೆ ನೆನಪಿಸುವುದು ಯುದ್ಧಕ್ಕೂ ಮೊದಲು ವಿವೇಕ ಅಗತ್ಯ. ನಾಳೆ ಇನ್ನೊಂದು ಅಮೂಲ್ಯ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.